ಸೂಪರ್ ಟೆಕಲ್ ಆನ್ ಆಗಿದ್ದಂತ ಸಂದರ್ಭ ಈ ಬಾರಿ ಅಜಯ್ ರೆಡ್ಡಿ ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್. 7-3 ಪೃಥ್ವಿ ಲಯನ್ಸ್ ಪರವಾಗಿ. ಮತ್ತೆ ರೈಡ್ ನಲ್ಲಿ ನೋಡಿ ವೇದಿಕೆಯಲ್ಲಿ ಬಲಭಾಗದಲ್ಲಿ ಅರ್ಧದಷ್ಟು ಗ್ಯಾಲರಿಯನ್ನು ವೇದಿಕೆ ಬಲಭಾಗದಲ್ಲಿರುವಂತಹ ಗ್ಯಾಲರಿ ಮಹಿಳೆಯರಿಗೆ ಮೀಸಲಿರಿಸಲಾಗಿದೆ. ನೋಡಿ ಇಲ್ಲಿ ತುಂಬಾ ಜನ ಬಂದು ನಿಂತ್ಕೊಂಡಿದ್ರ ಪುರುಷ ಪ್ರೇಕ್ಷಕರು, ತಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. 1+2 3 ಪಾಯಿಂಟ್ ಪೃಥ್ವಿ ಲಯನ್ಸ್. ಹಾಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಮಾರ್ನಿಂಗ್ ವಾಕರ್ಸ್ ತಂಡಕ್ಕೆ. ಈ ಮೂಲಕ ಸ್ಕೋರ್ 10-4 10-4. ಈ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ನಗದು ಬಹುಮಾನದ ಕೊಡುಗೆಯನ್ನು ನೀಡಿರುತ್ತಾರೆ ಶ್ರೀಯುತ ಪ್ರದೀಪ್ ಕುಮಾರ್ ಅವರು, ಶ್ವೇತಾ ಬಾರ್ ಮಾಲೀಕರು. ದ್ವಿತೀಯ ನಗದು ಬಹುಮಾನದ ಕೊಡುಗೆ ನೀಡಿರುತ್ತಾರೆ ಶ್ರೀಯುತ ಕಾವಲಿರವರು, ನಾಯಕನಟಿ ಅಡಿಕೆ ವ್ಯಾಪಾರಿಗಳು. ತೃತೀಯ ನಗದು ಬಹುಮಾನದ ಕೊಡುಗೆ ನೀಡಿರುತ್ತಾರೆ ಶ್ರೀಯುತ ರಾಜು ಬಾದ್ರಿರವರು, ಬಿಜೆಪಿ ಮುಖಂಡರು ಹಾಗೂ ನಗರ ಘಟಕ ಉಪಾಧ್ಯಕ್ಷರು. ಚತುರ್ಥ ನಗದು ಬಹುಮಾನದ ಕೊಡುಗೆಯನ್ನ ಶ್ರೀಯುತ ಅಜಯ್ ರವರು ನೀಡಿರುತ್ತಾರೆ. ಹಾಗೆ ಆಯೋಜಕರಿಗೆ ಸಮವಸ್ತ್ರದ ದಾನಿಗಳು ಶ್ರೀಯುತ MR ರುದ್ರಮುನಿರವರು ಕೊಡುಗೆ ನೀಡಿರುತ್ತಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಪ್ರಥಮ ಹಾಗೂ ದ್ವಿತೀಯ ಟ್ರೋಫಿ ದಾನಿಗಳಾಗಿ ಶ್ರೀಯುತ ಮಾಲಿಂಗ ಮತ್ತು ಶ್ರೀಯುತ ಮಸ್ತಾನ್ ರವರು ಕೊಡುಗೆ ನೀಡಿರುತ್ತಾರೆ. ತೃತೀಯ ಹಾಗೂ ಚತುರ್ಥ ಟ್ರೋಫಿ ಕೊಡುಗೆನ ಶ್ರೀಯುತ ಶಿವಸ್ವಾಮಿ ಅಡಿಕೆ ವ್ಯಾಪಾರಿಗಳು ಕೊಡುಗೆ ನೀಡಿರುತ್ತಾರೆ. ಗ್ಯಾಲರಿ ಪ್ರಾಯೋಜಕರಾಗಿ ಶ್ರೀಯುತ ಅನಿಲ್ ಕುಮಾರ್ ಆರ್ ಅವರು, ರಾಜ್ಯ ST ಮೋರ್ಚಾ ಬಿಜೆಪಿ ಉಪಾಧ್ಯಕ್ಷರು. ಹಾಗೆ ಕಬಡ್ಡಿ ಮ್ಯಾಟ್ ಪ್ರಾಯೋಜಕರಾಗಿ ಶ್ರೀಯುತ ರಾಜು ಮತ್ತು ಶ್ರೀಯುತ ವಿಜಿ, ಶಾರದಾ ಮೋಟಾರ್ಸ್ ನಾಯಕನಟ್ಟಿ. ಯೂಟ್ಯೂಬ್ ಲೈವ್ ಪ್ರಾಯೋಜಕರಾಗಿ ಶ್ರೀಯುತ ಚಿನ್ನು ಹಾಗೂ ಅವರ ಸ್ನೇಹ ಬಳಗ ನಾಯಕನಟ್ಟಿ. ಹಾಗೆ ಚಿನ್ನು ಅವರ ಜೊತೆಯಲ್ಲಿ ಶ್ರೀಯುತ ರಾಷ್ಟ್ರೀಯ ವಾಲಿಬಾಲ್ ಆಟಗಾರರಾಗಿರುವಂತಹ ಶ್ರೀಯುತ ತಿಪ್ಪೇಸ್ವಾಮಿರವರು, ಶ್ರೀಯುತ ಮಣಿರವರು, ಶ್ರೀಯುತ ತಿಪ್ಪೇಸ್ವಾಮಿರವರು BMTC. ಶ್ರೀಯುತ ಮಂಜೂರವರು ಫ್ಲವರ್ ಡೆಕೋರೇಷನ್ಸ್, ಶ್ರೀಯುತ ಗೆದ್ಗೆನಹಳ್ಳಿ ರಾಜುರವರು BMTC ನೌಕರರು. ಹಾಗೆ ವೇದಿಕೆಯ ಒಂದು ಪ್ರಾಯೋಜಕರಾಗಿ VT ತಿಪ್ಪೇಸ್ವಾಮಿರವರು, ವರ್ತಕರು ನಾಯಕನಟ್ಟಿ. ಹಾಗೆ ತೀರ್ಪುಗಾರಿಗೆ ಸಮವಸ್ತ್ರದ ಪ್ರಾಯೋಜಕರಾಗಿ ಶ್ರೀರಾಮ್ ಇವೆಂಟ್ಸ್ ನಾಯಕನಟ್ಟಿ ಶ್ರೀಯುತ ರವಿ ಅವರು ಕೊಡುಗೆಯನ್ನು ನೀಡಿರುತ್ತಾರೆ. ಶ್ರೀರಾಮ್ ಇವೆಂಟ್ಸ್ ನಾಯಕನಟ್ಟಿ ನೂತನವಾಗಿ ಇವೆಂಟ್ಸ್ ಅನ್ನ ಆರ್ಗನೈಸ್ ಮಾಡೋರು ಶ್ರೀಯುತ ರವಿ ಅವರನ್ನ ಸಂಪರ್ಕಿಸಬಹುದು. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಸಹಕಾರ ನೀಡಿದ್ದಾರೆ ಮಲ್ಲೂರಹಳ್ಳಿ ಸೋಮೂರವರು ಆಗಮಿಸಿದ್ದಾರೆ, ಕೊಲ್ಲಮಳ್ಳಿ ವಿಷ್ಣುರವರು ಆಗಮಿಸಿದ್ದಾರೆ, ಚನ್ನಬಸವನಹಟ್ಟಿ ಶ್ರೀಯುತ ತಿಪ್ಪಯ್ಯರವರು ಆಗಮಿಸಿದ್ದಾರೆ. ಎಲ್ಲ ಈ ಭಾಗದ ಕಬಡ್ಡಿ ಪ್ರೋತ್ಸಾಹಕರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಸರ್ ಸ್ಕೋರ್ 11-7 11-7 ಪೃಥ್ವಿ ಲಯನ್ಸ್ ಪರವಾಗಿ. ಮತ್ತೆ ರೈಡ್ ನಲ್ಲಿ ಮಾರ್ನಿಂಗ್ ವಾಕರ್ಸ್ ತಂಡದ ಯಶು 11-7 4 ಅಂಕದ ಮುನ್ನಡೆಯಲ್ಲಿ ಪೃಥ್ವಿ ಲಯನ್ಸ್. ಕಾದೊಡ್ಬೇಕಾಗಿದೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವರುಣ್, ರೈಟ್ ಕಾರ್ನರ್ ಭಾಗದಲ್ಲಿ ಚಂದು, ಕವರ್ ಭಾಗದಲ್ಲಿ ಅಭಿ ಪಾಳೇಗರ್.
ಒಂದು ಬೋನಸ್ ಅಂಕದೊಂದಿಗೆ ಇಲ್ಲಿ ಯಶು ವಾಪಸ್ ಆಗಿದ್ದಾನೆ. 11-8, 11-8 ಇನ್ ಫೇವರ್ ಆಫ್ ಪೃಥ್ವಿ ಲಯನ್ಸ್. ರೈಟ್ ನಲ್ಲಿ ಅಜಯ್ ರೆಡ್ಡಿ. ಒಂದು ಅದ್ಭುತವಾದಂತಹ ಟಚ್ ಪಾಯಿಂಟ್ ಇಲ್ಲಿ ಪ್ರವೀಣ್ ಅವರನ್ನು ಔಟ್ ಮಾಡಲು ಯಶಸ್ವಿ ಆಗಿದ್ದಾರೆ. ರೈಟ್ ನಲ್ಲಿ ಯಶು ಸಬ್ ಜೂನಿಯರ್ ವಿಭಾಗದ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ ಪೃಥ್ವಿ ಲಯನ್ಸ್ 11, ಮಾರ್ನಿಂಗ್ ವಾಕರ್ಸ್ 12, ಮಾರ್ನಿಂಗ್ ವಾಕರ್ಸ್ 9. 12-9 ಇನ್ ಫೇವರ್ ಆಫ್ ಪೃಥ್ವಿ ಲಯನ್ಸ್. ಪೃಥ್ವಿ ಲಯನ್ಸ್ ನ ಓನರ್ ಆಗಿ ರಾಣಿಬೆನ್ನೂರಿನ ರಾಜ್ಯ ಮಟ್ಟದ ಟಗರಿನ ಕಾಳಗದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಂತ ಛತ್ರಪತಿ ಭೀಮಾ. ಹನ್ನೆರಡು 9. ಇದೀಗ ಅಲ್ಪ ವಿರಾಮದ ನಂತರದಲ್ಲಿ ಮತ್ತೆ ದ್ವಿತೀಯಾರ್ಧದ ಪಂದ್ಯ ಆರಂಭವಾಗ್ತಾ ಇದೆ. ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಮಾರ್ನಿಂಗ್ ವಾಕರ್ಸ್ ತಂಡದ ಯಶು. ಬ್ಯಾಕ್ ಹೋಲ್ಡ್ ನ ಪ್ರಯತ್ನ ಇತ್ತು, ಒಂದು ಉತ್ತಮವಾದಂತಹ ಎಸ್ಕೇಪ್ ಇಲ್ಲಿ ಯಶು ಅವರಿಂದ. 12-10, 12-10 ಇನ್ ಫೇವರ್ ಆಫ್ ಮಾರ್ನಿಂಗ್ ವಾಕರ್ಸ್. ಪೃಥ್ವಿ ಲಯನ್ಸ್ 2 ಅಂಕದ ಮುನ್ನಡೆಯಲ್ಲಿ ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಪೃಥ್ವಿ ಲಯನ್ಸ್ ತಂಡಕ್ಕೆ. 13-10 ಪೃಥ್ವಿ ಲಯನ್ಸ್ ಪರವಾಗಿ. ಉತ್ತಮವಾದಂತಹ ಟ್ಯಾಕಲ್ ಚಂದು ಹಾಗೂ ವರುಣ್ ಹಾಗೂ ಸಹತ್ಕರಿಂದ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ಗುರು ಶಿಷ್ಯರ ಕಾಳಗದಲ್ಲಿ ಗುರು ಚಂದುಕ್ಕೆ ಇಲ್ಲಿ ಒಂದು ಯಶಸ್ವಿ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ ಈ ಬಾರಿ ಅಜಯ್ ರೆಡ್ಡಿ. ಪೃಥ್ವಿ ಲಯನ್ಸ್ ತಂಡದ ಒಬ್ಬ ಭರವಸೆಯ ದಾಳಿಗಾರನಾಗಿ ಪಂದ್ಯದ ಆರಂಭಿಕ ಹಂತದಿಂದಲೂ ಸಹ ಸಾಕಷ್ಟು ಹೋರಾಟವನ್ನು ನಡೆಸಿಕೊಳ್ತಾ ಇದ್ದಾನೆ. ಒಂದು ಮಾರ್ನಿಂಗ್ ವಾಕರ್ಸ್ ಡಿಫೆನ್ಸ್ ಭಾಗದಲ್ಲಿ ಕಾದು ನೋಡಬೇಕಾಗಿದೆ. ಮುಂದಿನ ಪಂದ್ಯಕ್ಕಾಗಿ ಮದಕರಿ ಯಂಗ್ಸ್ಟಾರ್ಸ್ ತಂಡದ ಆಟಗಾರರು ಪೂರ್ವ ಸಿದ್ಧತೆಯಲ್ಲಿರಬೇಕು. ರೈಟ್ ನಲ್ಲಿ ಪ್ರವೀಣ್, ರೈಟ್ ರೈಡರ್. ಮಾರ್ನಿಂಗ್ ವಾಕರ್ಸ್ ನ ಒಬ್ಬ ಅನುಭವಿ ಆಟಗಾರ. Second of first time out Morning Walkers. 14-10, 4 ಅಂಕದ ಮುನ್ನಡೆಯಲ್ಲಿ ಪೃಥ್ವಿ ಲಯನ್ಸ್. ಪೃಥ್ವಿ ಲಯನ್ಸ್ ತಂಡದ ಚಂದು ಚಿತ್ರದುರ್ಗ ಜಿಲ್ಲೆ ಕಂಡ ಒಬ್ಬ ಶ್ರೇಷ್ಠ ಆಟಗಾರ. ಮತ್ತು ಎಂಟಿ ರಾಡೊಂದಿಗೆ ವಾಪಸ್ ಈ ಬಾರಿ ಪ್ರವೀಣ್
14-10 ಪಂದ್ಯ. ಕ್ವಿಕ್ ಆಗಿ ಬಾಕ್ಲೈನ್ ಅನ್ನು ಕ್ರಾಸ್ ಮಾಡಿ ವಾಪಸ್ ಆಗಿದ್ದಾರೆ, ಯಾಕಂದ್ರೆ ಎದುರಾಳಿ ತಂಡಕ್ಕೆ ಡಿಸೈಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಇಟ್ಸ್ ಅ ಡೂ ಆರ್ ಡೈ, ಕರೋ ಯಾ ಮರೋ. ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಅಜಯ್ ರೆಡ್ಡಿಗಿದೆ. ಈಗಾಗಲೇ ಒಂದಂಕಕ್ಕಾಗಿ ಬಲವಾದಂತ ಮನವಿ ಮಾಡಿ ಮಿಡ್ ಲೈನ್ ಹತ್ತ ವಾಕ್ ಮಾಡ್ತಾ ಇದ್ದಾರೆ ಮಾರ್ನಿಂಗ್ ವಾಕರ್ಸ್. ಇಲ್ಲಿ ಪ್ರಾಮಾಣಿಕವಾಗಿ ಒಪ್ಕೊಳ್ತಾ ಇದ್ದಾರೆ ಸಿದ್ದು. ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಮಾರ್ನಿಂಗ್ ವಾಕರ್ಸ್ ತಂಡಕ್ಕೆ. ಈ ಮೂಲಕ ಸ್ಕೋರ್ 15-11. ಅಜಯ್ ರೆಡ್ಡಿ 4 ಆಟಗಾರ ನಡುವೆ ಎಂಥ ಒಂದು ಅದ್ಭುತವಾದಂತ ಎಸ್ಕೇಪ್ ಇಲ್ಲಿ. ಮಾರ್ನಿಂಗ್ ವಾಕರ್ಸ್ ತಂಡದ ಯುವ ಆಟಗಾರ ಲೆಫ್ಟ್ ರೈಡರ್ ಯಾವುದೇ ಅಂಕಲದ ಎಂಟಿ ರೈಡ್ ನೊಂದಿಗೆ ವಾಪಸ್ ಆಗಿದ್ದಾರೆ ಈ ಬಾರಿ. ಪೃಥ್ವಿ ಲಯನ್ಸ್ ತಂಡದ ಅಜಯ್ ರೆಡ್ಡಿ ನಿರಂತರವಾಗಿ ರೈಡ್ ನಲ್ಲಿ ಸಕ್ಸಸ್ ಅನ್ನ ಕಂಡುಕೊಳ್ತಾ ಇರುವಂತಹ ಆಟಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಪ್ರವೀಣ್ ಇದಾನೆ, ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ. ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್. ಕಣ್ಣ ಮುಚ್ಚಾಲೆ ಆಟದಲ್ಲಿ ಪೃಥ್ವಿ ಲಯನ್ಸ್ ತಂಡಕ್ಕೆ ಇಲ್ಲಿ 1 ಅಂಕದ ಸೇರ್ಪಡೆ ಆಗಿದೆ. ಈ ಬಾರಿ ಚಂದುಕ್ಕೆ ವಾಟ್ ಅ ಬ್ಯೂಟಿಫುಲ್ ಪವರ್ಫುಲ್ ಡ್ಯಾಶ್. ರೈಟ್ ಕವರ್ ಭಾಗದಿಂದ ಪ್ರವೀಣ್ ಅವರನ್ನ ಅಂಕಣದಿಂದ ಹೊರ ಹಾಕಲು ಯಶಸ್ವಿ ಆಗಿದ್ದಾರೆ. ಪೃಥ್ವಿ ಲಯನ್ಸ್ ಡಿಫೆನ್ಸ್ ಭಾಗದಲ್ಲಿ ಸಹ ಒಂದು ಯಶಸ್ವಿಯಾದಂತ ಹಿಡಿತ ಸಾಧಿಸಿಕೊಂಡಿದ್ದಾರೆ. ಅಜಯ್ ರೆಡ್ಡಿ +2 3 ಪಾಯಿಂಟ್. ಪೃಥ್ವಿ ಲಯನ್ಸ್ ಕ್ಯಾಪ್ಟನ್ 5 minutes ಫಾರ್ ಫುಲ್ ಟೈಮ್. ಸ್ಕೋರ್ 21-11. 10 ಅಂಕದ ಮುನ್ನಡೆಯಲ್ಲಿ ಪೃಥ್ವಿ ಲಯನ್ಸ್. ವೇದಿಕೆ ಬಲಭಾಗದಲ್ಲಿ ಮಹಿಳೆಯರಿಗೆ ಗ್ಯಾಲರಿ ವ್ಯವಸ್ಥೆ ಮಾಡಲಾಗಿದೆ. (21-11) 10 ಅಂಕದ ಮುನ್ನಡೆಯಲ್ಲಿ ಪೃಥ್ವಿ ಲಯನ್ಸ್. ಯಾರು ಗ್ಯಾಲರಿಯಲ್ಲಿ ನಮ್ಮ ಮಣಿಯವರ ಅಭಿಮಾನಿಗಳಲ್ಲಿ ಯಶು ಗುರು ಶಿಷ್ಯರ ಕಾಳಗದಲ್ಲಿ ಈಗ ಚಂದು. ಯಶ ಅವರ ಕೋಚ್ ಅಂದ್ರೆ ತಪ್ಪಾಗ್ಲಿಲ್ಲ, ಚಂದು ಔಟ್ ಆಗಿ ಹೊರಗಡೆ ಹೋಗಿದ್ದಾರೆ. ಈ ಬಾರಿ ಅಭಿ ಪಾಳೆಗಾರ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಒಂದು ಸ್ವಲ್ಪ ಗಾಯದ ಸಮಸ್ಯೆ ಇರೋದ್ರಿಂದ ಆ ಟೀಮನ್ನು ಲೀಡ್ ಮಾಡ್ತಾ ಇಲ್ಲಿ ನಿಧಾನಗತಿಯ ಒಂದು ಆಟಕ್ಕೆ ಮುಂದಾಗಿದ್ದಾರೆ. 21-12 ಪೃಥ್ವಿ ಲಯನ್ಸ್ ಪರವಾಗಿ. ಮದಕರಿ
ಯಂಗ್ಸ್ಟರ್ಸ್ ಆಟಗಾರರು ಪೂರ್ವ ಸಿದ್ಧತೆಯಲ್ಲಿರಬೇಕು. ಈ ಮ್ಯಾಚ್ ಮುಗಿತಾ ಇದ್ದಾಗೆ ನೆಕ್ಸ್ಟ್ ಮ್ಯಾಚ್, ಬ್ರೇಕ್ ಇರಲ್ಲ, ಒಂದ್ 2 ನಿಮಿಷ ಅಷ್ಟೇ ಬ್ರೇಕ್ ಇರೋದು. ಎಸ್ ಅಜಯ್ ರೆಡ್ಡಿ, ಇಪ್ಪತ್ತೆರಡು 13. ಈ ಪಂದ್ಯದಲ್ಲಿ ವಿನ್ ಆಗುವಂತಹ ತಂಡ ಅಂಕಣದಲ್ಲೇ ಇರಬೇಕಾಗತ್ತೆ. ಇನ್ನೊಂದು ಸೂಚನೆ ಅಂತಂದ್ರೆ ತಂಪಾದ ಗಾಳಿ ಬೇರೆ ಬೀಸ್ತಾ ಇದೆ, ಮಳೆಯ ವಾತಾವರಣ ಸೃಷ್ಟಿ ಆಗ್ತಾ ಇರೋದ್ರಿಂದ ನೆಕ್ಸ್ಟ್ ಮ್ಯಾಚ್ಗೆ ಮದಕರಿ ಯಂಗ್ಸ್ಟರ್ಸ್ ಆದಷ್ಟು ಬೇಗ ಸಿದ್ಧರಾಗಿ. ಮದಕರಿ ಯಂಗ್ಸ್ಟರ್ಸ್ ಹೆಸರಾಡಿನಲ್ಲಿ ಅಜಯ್ ರೆಡ್ಡಿ, ರೈಡ್ನಲ್ಲಿ ಪ್ರವೀಣ್. ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಟು ಗೋ. ಕೊನೆ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಬಾರಿ ಪ್ರವೀಣ್ ಕ್ವಿಕ್ ಆದಂತ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಅಜಯ್ ರೆಡ್ಡಿ ಇಪ್ಪತ್ನಾಲ್ಕು 14, 10 ಅಂಕದ ಮುನ್ನಡೆಯಲ್ಲಿ ಪೃಥ್ವಿ ಲಯನ್ಸ್. ರೈಡ್ನಲ್ಲಿ ಯಶು, ವರುಣ್ ರವರಿಂದ ಟ್ಯಾಕಲ್ ಪ್ರಯತ್ನಿಸಿದ ಬೋನಸ್ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ಈ ಮೂಲಕ ಸ್ಕೋರ್ 24-16, 24-16 ಇನ್ ಫೇವರ್ ಆಫ್ ಪೃಥ್ವಿ ಲಯನ್ಸ್. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 24-16, 8 ಅಂಕದ ಮುನ್ನಡೆಯಲ್ಲಿ ಪೃಥ್ವಿ ಲಯನ್ಸ್. ಮತ್ತೆ ರೈಡ್ನಲ್ಲಿ ಹಾಗೆ ನಮ್ಮ ಆಕರ್ಷಕ ವೈಯಕ್ತಿಕ ಟ್ರೋಫಿ ಪ್ರಾಯೋಜಕರು ಬೆಸ್ಟ್ ರೈಡರ್, ಬೆಸ್ಟ್ ಡಿಫೆಂಡರ್ ಹಾಗೆ ಬೆಸ್ಟ್ ಆಲ್ರೌಂಡರ್ ನಮ್ಮ ನಾಯಕ್ ನಟಿ ರುದ್ರನ ಒಂದು ಹೆಸರಿನಲ್ಲಿ ನೀಡಿದ್ದಾರೆ. ಟಗರು ನಾಯಕ್ ನಟಿ ರುದ್ರ ಆ ಹೆಸರಿನಲ್ಲಿ ಆಕರ್ಷಕ ಬಹುಮಾನ ಟ್ರೋಫಿಯನ್ನು ನೀಡಿದ್ದಾರೆ. ಮುಂದಿನ ಸಿದ್ಧತೆಗಾಗಿ ನೋಡಿ ಆದಷ್ಟು ಬೇಗ ಮದಕರಿ ಯಂಗ್ಸ್ಟರ್ಸ್, ಸಮಯದ ಅಭಾವ ಇದೆ, ದಯವಿಟ್ಟು ಆದಷ್ಟು ಬೇಗ ಆಗಮಿಸಬೇಕು. ಮದಕರಿ ಯಂಗ್ಸ್ಟರ್ಸ್ ಶ್ರೀಯುತ ಕಿರಣ್ ಕುಮಾರ್ ಅವರ ಮಾಲೀಕತ್ವದ ತಂಡ ಆದಷ್ಟು ಬೇಗ ಸಿದ್ಧರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. हे प्रभु, हे क्या हुआ? ಆಗಿನ ಕಾಲದಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಈಗ ನಮ್ಮ ಕಬಡ್ಡಿ ಆಟಗಾರ ವಸ್ತ್ರಾಭರಣ ಮಾಡ್ತಾ ಇದ್ರು. ದಯವಿಟ್ಟು ಆಟಗಾರರು ಜರ್ಸಿಯನ್ನು ಹೋಲ್ಡ್ ಮಾಡಬಾರ್ದು.
ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಅಂಕ